ಎಲ್ಲಾರು ಸೇರ್ಕೊಂಡು ಹೋಗ್ತಿದ್ದೀರಿ. ಎಲ್ಲಿಗೆ ಹೋಗ್ತಿದ್ದು? ನಿಮ್ ತಂಗಿ ಯಾಕಿಲ್ಲ, ನಿಮ್ ತಂಗಿ ವಿಡಿಯೋಸ್ ಯಾಕೆ ಮಾಡ್ತಾಯಿಲ್ಲ ಜೊತೆಲಿ ಅಂತ. ನಮ್ಮ ಅಕ್ಕ ಏನ್ ಬಾಟ್ ಅಂದ್ರೆ ಇದಕ್ಕೆ KFC ಬಂದ್ಬಿಟ್ಟು ಮೋಮೋಸ್ ಕೇಳ್ತಾವ. ಏನಣ್ಣ ಗೈಸ್ ಹಳ್ಳೆಣ್ಣೆ ಮುಟ್ಟಕ್ಕೆ ಒಂಥರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನನ್ನ ಚಾನಲ್ ಅಲ್ಲ, ಇದು ನಮ್ಮ ಅಕ್ಕನ ಚಾನಲ್. ನಾನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಏನ್ ವಿಷಯ ಅಂದ್ರೆ, ಇವತ್ತು ನಾನು, ನನ್ನ ತಂಗಿ ಬಂದವಳೆ, ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ ಎಲ್ಲಾರು ಸೇರ್ಕೊಂಡು ಹೋಗ್ತಿದ್ದೀರಿ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಅನ್ಕಲ್ಲ, ಹೋಗ್ತಾ ಇದೀರಿ, ಊರಿಗೆ ಹೋಗ್ತಾ ಇದೀರಿ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಮಮ್ಮಿ ಇದಾರಲ್ಲ, ನಮ್ಮ ತಾಯಿಯವರ ತವರು ಮನೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ ಗೈಸ್. ಸೊ ಅದಕ್ಕೋಸ್ಕರ ನಾವು ಫ್ಯಾಮಿಲಿ ಸಮೇತರಾಗಿ ಹೋಗ್ತಾ ಇದೀವಿ. ಆಲ್ರೆಡಿ ಅಮ್ಮ ನೆನ್ನೆನೆ ಹೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ನಾನು, ನನ್ನ ಹಸ್ಬೆಂಡ್ ಅಂಡ್ ನಿಮ್ಮ ದಿವ್ಯ ಡ್ಯಾನ್ಸರ್ ಅವರು, ಸೈಲೆಂಟ್ ಶಿವು ಅವರು, ನನ್ನ 2 ಪಿಳ್ಳೆಗಳು ಆಲ್ರೆಡಿ ನೋಡಿ ಮಾತಾಡಕ್ಕೆ ಬಿಡಲ್ಲ. ಇವ್ರಾಗ್ಲಿ ಇವ್ರ ಭಾವಾಗ್ಲಿ ಇಬ್ರು ಮಾತಾಡಕ್ ಬಿಡಲ್ಲ. ಸೊ ಅದಕ್ಕೋಸ್ಕರ ಏನ್ ಗೊತ್ತಾ ಗಾಯ್ಸ್, ಇವತ್ ನಾವ್ ಹೋಗ್ತಾ ಇದೀರಿ ನಮ್ಮ ಊರಿಗೆ. ಏನ್ಕೆ ಅಂದ್ರೆ ನಮ್ಮ ಊರಲ್ಲಿ ಊರಪ್ಪ ಇದೆ. ಅವ್ರು 1 ತಿಂಗಳಿಂದ ಫೋನ್ ಮಾಡಿ ಕರೀತಾ ಇದ್ರು. ಅದಕ್ಕೋಸ್ಕರ ಹೋಗ್ತಾ ಇದ್ದಿಲ್ಲ ನಾವು. ಇಲ್ಲ, ಜಾತ್ರೆ ಇದೆ. ನಮ್ಮ ಮಾಮವರೆಲ್ಲ ಪಾಪ ಆಲ್ರೆಡಿ ಒಂದ್ 15 ದಿವಸ. ಇನ್ನೊಂದ್ ಏನ್ ಸ್ಪೆಷಲ್ ಅಂದ್ರೆ, ಜಾತ್ರೆ ಸ್ಟಾರ್ಟ್ ಆಗಿ 4 ದಿನ ಆಗಿದೆ. ಇವಾಗ ಮಟನ್ ಊಟ ಮಾಡೋರು, ಅದನ್ನ ತಿನ್ನಕ್ ಮಾತ್ರ ಹೋಗ್ತಾ ಇದೀರಿ. ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ಇವ್ರಿಬ್ರಿಗೆ ಎಕ್ಸಾಮ್. ಇನ್ನೊಂದ್ ಹೇಳ್ಬೇಕು ಅಂದ್ರೆ, ನಾವು ಭಾನುವಾರ ಬೈ ಚಾನ್ಸ್ ಅಂದ್ರೆ ಭಾನುವಾರದಿಂದನೇ ಜಾತ್ರೆ ಸ್ಟಾರ್ಟ್ ಆಗಿರೋದಲ್ಲ ನಮ್ಮೂರಲ್ಲಿ. ಸೊ ನಾವು ಲಾಸ್ಟ್ ದಿನ ಮುಗ್ದೋಗ್ಬಿಡ್ತೈತೆ. ಇವತ್ತು ಮಟನ್ ತಿನ್ನಕ್ಕೋಸ್ಕರ ಮಾತ್ರ ಹೋಗ್ತಾ ಇದೀರಿ, ಕಾಸು ಉಳಿಸ್ತಾ ಇದೀವಿ. ಆತರ ಎಲ್ಲ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಇವ್ರಿಗೆ ಎಕ್ಸಾಮ್ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ, ನನ್ನ ಹಸ್ಬೆಂಡ್ ಕೆಲಸ ರಜಾ ಹಾಕಿ ಬರಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಅವ್ನಲ್ಲಿ ಮಾತಾಡ್ತಾವನಲ್ಲ ಬಡ ಅಂತ, ನನ್ ಮಗನು ಅಷ್ಟು ದಿವಸ ಕೆಲಸ ರಜಾ ಹಾಕೊಂಡ್ ಬರ್ತಾ ಇರ್ಲಿಲ್ಲ. ರಾಜನ ಹೆಸರು ಡೈಮಂಡ್ ಅಂತ, ರಾಣಿ ಹೆಸರು ಚಿನ್ನ ಅಂತ. ಇವಾಗ ನಾವು ಹೋಗ್ತಾ ಇರೋ ಊರಲ್ಲಿ ಆ ಚಿನ್ನ ಇದ್ದಿದ್ದು. ಡೈಮಂಡ್ ಕನಕಪುರಲ್ಲಿ ಕುಡ್ಕೊಂಡಿತ್ತು. ಸುಮ್ನೆ ಕನಕಪುರಲ್ಲೇ ಇರ್ಬೇಕಾಯ್ತದೆ. ಆ ಡೈಮಂಡ್ ಸುಮ್ನೆ ಇಲ್ದೇನೆ ಇದಾವ್ದು ಹೆಲ್ಚ್ಕೆರೆನ ಯಾವ್ರು ಈ ಊರ್ಗ್ ಹೋಗಿ ಚಿನ್ನ ನೋಡ್ತಂತೆ. ಚಿನ್ನ ನಂಗ್ ನೀನ್ ಬೇಕು ಚಿನ್ನ ಅಂತ ಕತ್ಕೊಂಡ್ ಬಂತಿರತ್ತೆ. ಆ ಚಿನ್ನ ಕತ್ಕೊಂಡ್ ಬಂದು ಊರಲ್ಲಿ ಕಲಿ ಬೆಂಗಳೂರು ಬಂದತ್ತೆ. ಅವ್ರು ಕನಕಪುರ್ಗ್ ಹೋಗಿಲ್ಲ, ಬೆಂಗಳೂರು ಕರ್ಕೊಂಡ್ ಬಂದು, ಚಿನ್ನ ನಿಂಗೆ ಏನ್ ಬೇಕು ಚಿನ್ನ? ಚಿನ್ನ ಯೋಚನೆ ಮಾಡಿ, ನನಗೆ ಡೈಮಂಡ್ ನಿಂತರ 4 ಡೈಮಂಡ್ ಬೇಕು ಅಂತ 4 ಡೈಮಂಡ್ ಕೊಟ್ಟಂತೆ. ಒಂದು ಡೈಮಂಡ್ ಸಿಕ್ಕಾಕೊಂಡೈತೆ, ಒಂದು ಡೈಮಂಡ್ ಇವ್ರಿಗೆ ಸಿಗಾಕೊಂಡೈತೆ. ಇಷ್ಟು ಬ್ರೈಟ್ ಆಗಿ ಇನ್ನೊಂದು ಡೈಮಂಡ್ ಊರಲ್ಲಿ ಸಿಗಾಕೊಂಡೈತೆ. ಡೈಮಂಡ್ ನಾನು ಇಲ್ಲಿದ್ದೀನಿ, 4ನೇ ಡೈಮಂಡ್ ಇಲ್ಲಿದೆ. ಏನ ಸುರ ಸುಂದರ ಆಗಿ ಈ 4 ಡೈಮಂಡ್ ಉಡ್ಸಿದ ಡೈಮಂಡ್ ಮೇಲ್ಕ್ ಹೋಗೈತೆ. ಅದು ಆ ಲಾಸ್ಟ್ ಡೈಮಂಡ್ ನೋಡಿ 4ನೇ ಉಡ್ಸಿದ ಡೈಮಂಡ್ ಸತ್ತೋಯ್ತು. ಈ ಸ್ಟೋರಿ ಬಂದೆ ಅಪ್ಪ ಅಮ್ಮನ ಸ್ಟೋರಿ ಹೇಳ್ತಾ ಇರೋದವ್ರು. ಗೈಸ್, ಇನ್ನೊಂದ್ ಹೇಳ್ಬೇಕು, ತುಂಬಾ ಅಂದ್ರೆ ತುಂಬಾ ಜನ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇದ್ರ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ನೀವು ಸಖತ್ತಾಗಿ ಮಾಡ್ತಾ ಇದೀರಾ, ಚೆನ್ನಾಗ್ ಮಾಡ್ತಾ ಇದೀರಾ ಅಂತ. ಇನ್ನೂ ಸಖತ್ತಾಗಿ ಮಾಡ್ತೀರಿ, ಇನ್ನೂ ಚೆನ್ನಾಗ್ ಮಾಡ್ತೀರಿ, ನೋಡ್ತಾ ಇರಿ. ನಮ್ಮ ಕಾಯಕ ಅಕ್ಕ ನನಗೆ ಬಳೆ ಕೊಡಿಸ್ತೀನಕ್ಕ. ಗೈಸ್, ಇವ್ರು ಮಾತಾಡಕ್ಕೆ ಬಿಡ್ತಾ ಇಲ್ಲ ಗೈಸ್. ಅವ್ನು ಹೇಳಕ್ ಚಂದ, ನಮ್ಮ ಅಕ್ಕ ಬಂದ್ಲು. ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಹಂಗೆ ಪಟಪಟ ಅಂತ ಫಾಲೋ ಮಾಡ್ಬಿಟ್ರೆ ನಮ್ಗೆ ಪಟಪಟ ಅಂತ ಫಾಲೋವರ್ಸ್ ಆಗ್ಬಿಡ್ತಾರೆ. ಗೈಸ್ ಬನ್ನಿ, ಇವಾಗ ಸದ್ಯಕ್ಕೆ ಆನ್ ದ ವೇ, ಅಂದ್ರೆ ಇನ್ನು ಆನ್ ದ ವೇ ಹೋಗಿಲ್ಲ. ಇನ್ನು ನಾವಿನ್ನು ನೆಲಮಂಗಲ ಅಂದ್ರೆ ಇದು ಫ್ಲೇವರ್ ಹತ್ತೇ ಇಲ್ಲ, ಇವಾಗ ಹತ್ತುತ್ತಾ ಇದೀವಿ. ಸೊ ಇನ್ನು ನಾವ್ ಇಲ್ಲೇ ಇದೀವಿ, ಊರಿಗೆ ಹೋದ್ಮೇಲೆ ಸಿಗೋಣ. ಇನ್ನೊಂದು ವಿಷಯ ಏನು ಅಂದ್ರೆ, ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರು ಸುಮಾರು ಜನ ಕೇಳ್ತಾ ಇರೋದು, ನಿಮ್ ತಂಗಿ ಯಾಕಿಲ್ಲ, ನಿಮ್ ತಂಗಿ ವಿಡಿಯೋಸ್ ಯಾಕೆ ಮಾಡ್ತಾಯಿಲ್ಲ ಜೊತೆಲಿ ಅಂತ. ಇರಲ್ಲ ಅವಳು, ಯಾಕಂದ್ರೆ ಅವ್ಳು ಶೂಟ್ಗೆ ಹೋಗ್ತಾಳೆ. ಯಾಕಂದ್ರೆ ಅವ್ರದ್ದು ಏರೋಪ್ಲೇನು ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಸೊ ಒಂದ್ಸಲಿ ಅದು ಏರೋಪ್ಲೇನ್ ಸ್ಟಾರ್ಟ್ ಆದ್ರೆ ಇನ್ನು ಇಳಿಯೋದೇ 15 ದಿವಸ 20 ದಿವಸ ಆದ್ಮೇಲೆ. ಅದಕ್ಕೋಸ್ಕರ ಅದು ಕಾಲ್ ಮಾಡ್ತಾ ಇದ್ದಾರೆ ನೋಡು ಆಲ್ರೆಡಿ. ಇನ್ನೊಂದ್ ಏನು ಅಂದ್ರೆ, ಇವಳು ಮನೇಲಿ ಇರಲ್ಲ,
ನಾನ್ ಶೋಗ್ ಹೋಗ್ತಾ ಇದ್ದೀನಿ ಶೋಗ್ ಹೋಗ್ಬಿಡ್ತಾಳೆ. ಯಾಕಂದ್ರೆ ಅವ್ರದ್ದು ಇನ್ನೊಂದೇನಂದ್ರೆ ಅವ್ರದ್ದು ತುಂಬಾ ಬಿಸಿ ಸ್ಟೆಡ್ಯೂಲ್ ಅಂತೂ ತುಂಬಾ ಬಿಸಿ ಸ್ಟೆಡ್ಯೂಲ್ ಅವ್ರದ್ದು. ಕೋಟ್ಯಾಂತರ ಆಸ್ತಿ. ಅವ್ಳು ಹಾಕಿರೋ ಒಂದು ಬಟ್ಟೆ ಈ ಸೌತ್ ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿ ತರಿಸಿರೋ ಬಟ್ಟೆ. ಅದಕ್ಕೆ ಎಷ್ಟು ಕೊಟ್ರಿ ನೀವು? ಇಲ್ಲ ಗೈಸ್, ಇದೊಂದು ನನ್ ಫ್ಯಾನ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ನನ್ ಶೋಗ್ ಹೋದಾಗ. ಇಲ್ಲ, ಅವ್ರು ಒಬ್ರು ನನ್ ಫ್ಯಾನ್ ಒಬ್ರು ಗಿಫ್ಟ್ ಕೊಟ್ಟಿದ್ರು, ಅದನ್ನ ಹೊಲ್ಸ್ಕೊಂಡ್ ಹಾಕೊಂಡಿದ್ದೀನಿ. ಸೊ ಎಲ್ಲಾರು ಕೇಳ್ತಾ ಇದ್ರಿ ಯಾಕೆ ನಿಮ್ ತಂಗಿ ನಿಮ್ ಜೊತೆ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಅವ್ರನ್ನ ಬಿಟ್ಬಿಟ್ಟೆ ನೀವು ವಿಡಿಯೋ ಮಾಡ್ತೀರಾ ಅಂತ. ಸೊ ಅವಳು ಇರಲ್ಲ, ಅದಕ್ಕೋಸ್ಕರ ಮಾಡಕ್ ಹೋಗಲ್ಲ. ಸೊ ಇದ್ರೆ ಮಾಡ್ತೀರಿ, ನಾಳೆನೂ ಮಾಡ್ತಾಳೆ, ನಾಳೆನೂ ವಿಡಿಯೋಸ್ ಎಲ್ಲ ಮಾಡ್ತಾಳೆ. ನಾವೆಲ್ಲ ಈ ವಿಡಿಯೋ ಲಾಗ್ ನ ತುಂಬಾ ನೋಡಿ, ತುಂಬಾ ಮಸ್ತಾಗಿದೆ, ಮಸ್ತಾಗಿರುತ್ತೆ. ಏನ್ ಎತ್ಕೊಬರ್ಬೇಕಾಯ್ತೀವಿ? ಏನ್ ಎತ್ಕೊಬರ್ಬೇಕಾಯ್ತು? ಹೇಳು. ಪವರ್ ಪಂಪ್ ಪವರ್ ಬ್ಯಾಂಕ್ ಎತ್ಕೊಂಡ್ಬರೋದಕ್ಕೆ ಪವರ್ ಬಂಪ್ ಪ್ಯಾಕ್ ಎತ್ಕೊಂಡ್ ಬಂದಿಲ್ಲ, ಇನ್ನು ಮೊಬೈಲ್ ಚಾರ್ಜರ್ ಹಾಕೊಳಕ್ಕೆ ಅಂತ ಅವಳು. ಇಲ್ಲ ಗೈಸ್, ಅದೊಂದು ಹೇಳಕ್ ಬರಲ್ಲ. ನಾನು ಮಾತಾಡೋದಿಲ್ಲ ಇಂಗ್ಲಿಷ್ ಗೈಸ್, ನಾನು ಮಾತಾಡಿ ಎರಡೇ ಇಂಗ್ಲಿಷ್ ಮಾತಾಡ. ಇಲ್ಲ ಫ್ರೆಂಡ್ಸ್, ನಮ್ ಬಾವ ನಂಗೆ ಚಿಪ್ಸ್ ಕೊಡ್ಸಿಲ್ಲ, ಅದಕ್ಕೆ ಹಂಗ್ ಮಾತಾಡ್ದೆ. ಸೊ ಬನ್ನಿ ಇವಾಗ ಆನ್ ದ ವೇ ಹೋಗ್ತಾ ಇದೀವಿ. ಸೊ ಊರ್ಗ್ ಹೋದ್ಮೇಲೆ ಮತ್ತೆ ನಿಮ್ ಜೊತೆ ಸಿಗ್ತೀವಿ. ಟಾಟಾ ಬೈ ಬೈ ಅಂತ ಹೇಳಕ್ಕಾಗಲ್ಲ, ವೇಟ್ ಮಾಡ್ತಾ ಇರಿ. ಗೈಸ್, ನನ್ನ ತಮ್ಮಂಗಿಂತ ಬೆಳ್ಳ ಕಾಣಿಸ್ತಾ ಇದೀವಿ. ಆಯ್ತು, ನಮ್ಮ ಅಕ್ಕ ಬೆಳ್ಳಿಗಿದ್ರೆ ಏನಂತೆ, ನಾವು ಕಪ್ಪುಗಿದ್ರು ಲಕ್ಷ್ಮಣವಾಗಿದ್ರಲ್ಲ. ರಾಸ್ಕಲ್ ತರ ಇಲ್ವಾ? ಇಲ್ಲ, ಇದಕ್ಕೆ ನಮ್ಮ ಮನೇಲಿ ಯಾರೋ ಚೆನ್ನಾಗಿರೋದು ತುಂಬಾ ಚೆನ್ನಾಗಿರೋದು ನಾನೇ ಅನ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಈ ಸುರ ಸುಂದರಾಂಗೆ ರಾಂಗಿ ಅಲ್ಲ, ರಾಂಗ ರಾಂಗಿ ಅದ್ರ ಪಕ್ಕದಲ್ಲಿ ನೋಡು. ಸೊ ಇವಾಗ ಇಳ್ದಿದ್ದೀರಿ ನಾವು. ಇಲ್ಲಿಂದ ಎಷ್ಟು ಕಿಲೋಮೀಟರ್? 5 ಅಲ್ಲ ಅಂಕಲ್, ಜಾಸ್ತಿ ಐತೆ. 25 ಕಿಲೋಮೀಟರ್ ಐತೆ. 25 ಕಿಲೋಮೀಟರ್ ಐತೆ ಇಲ್ಲಿಂದ. ಇದೆಲ್ಲ ನ್ಯೂಟ್ ಮಾಡ್ಬಿಡ್ತೀರಿ. ನಾಡಲ್ಲಿ ಸಿಕ್ಕಿರೋದು, ಕಾಡಲ್ಲಿ ಸಿಕ್ಕಿರೋದು ಇದು ಒಂದು ಹಂದಿ. ದಿವಿ ನೋಡಿ, ದಿವಿ ಹಂದಿ. ಸೊ ಇಲ್ಲೇ ನಮ್ಮ ಮಕ್ಳಿಗೆ, ನಮ್ಮ ಅಮ್ಮವ್ರ ಮಕ್ಳು ಇದ್ದಾರೆ ಇಬ್ರು, ಒಂದು ಹೆಣ್ಣು ಒಂದು ಗಂಡು. ಅವ್ರಿಗೇನೋ ತಗೊಂಡು ಹೋಗೋಣ ಅಂತ. ಏನ್ ತಗೋತಾ ಇದ್ದೀ ಹೇಳು? ಪಾರ್ಸಲ್. ಏನಾಯ್ತು ಸಿರಿ, ಯಾಕೆ ಎಲ್ಲೋಯ್ತಾ ಇದೆಯಾ? KFC ಬೇಕು ಅಂದ್ಬಿಟ್ಟು ಬಂದವಳು ಇಲ್ಲಿಗೆ. ಯಾಕಂದರೆ ನಾವು ನಮ್ಮ ಭಾವ ಡಯಟಲ್ಲಿ ಇದ್ದೀರಿ. ಸೊ ಆಯಿಲ್ ಫುಡ್ ಆಲ್ಮೋಸ್ಟ್ ಅದು ತಿಂತಿಲ್ಲ. ಇವಳು ಅವಲೇ ಆರ್ಡರ್ ಮಾಡು ಅಂದೆ, ಅಲ್ಲಿ ನೋಡಿ. ಹಲೋ, ನಾವು ಅದು ಚಿಕನ್ ಅಲ್ಲಿ ಅಲ್ಲ, 55 ರೂಪಾಯಿಗೆ ಒಂದು ಕೊಡಿ, 55 ರೂಪಾಯಿ ಅಲ್ಲಿ ನೋಡು, ಅಲ್ಲಿ 55 ರೂಪಾಯಿ ತೋರಿಸಿಲ್ಲ. ಏನ್ ಗೊತ್ತಾ ಗೈಸ್, ಜಾಸ್ತಿ ಆರ್ಡರ್ ಮಾಡಿದೀನಿ ಅಂತ ಅಂದ್ರೆ ನಮ್ಮ ಬಾವ ಕೊಡಲ್ಲ ಅಮ್ಮ, ನಾನು 55 ಅಂತ ಕರೆಕ್ಟಾಗಿ ಹೇಳ್ಬಿಟ್ಟೆ ಅಷ್ಟೇ. ಇವಾಗೂ ನಾನು ಕೊಡಲ್ಲ, ಅವರೇ ಕೊಡೋದು. ಚಿನ್ನು ಇವಳು ಮೊನ್ನೆ ನೋಡು ದೀಪು, ಮೊನ್ನೆ ದಿವಿ ಅಳ್ತಾ ಇಲ್ಲ ಅಂತ. ಅಮ್ಮ ಯಾಕೆ ನಮ್ಮ ಅಣ್ಣ ನನ್ನ ಜೊತೆ ಎಲ್ಲ ರೀಲ್ಸೇ ಮಾಡಲ್ಲ ಅಂತ. ಎಲ್ಲ ಇಲ್ಲೇ. ಮತ್ತ ನಿನ್ ತಮ್ಮ ಇದು ನಿನ್ ತಂಗಿ ಅಳ್ತಾ ಇಲ್ಲ ತಾನೆ? ನನ್ನ ತಂಗಿ ನಮ್ಮ ಅಮ್ಮ ಹತ್ರ ಏನೇ ಹೇಳ್ತಾ, ಅಮ್ಮ ಅಣ್ಣ ಯಾಕೆ ಮಾತಾಡ್ತಾ ಇಲ್ಲ, ನನ್ನ ಜೊತೆ ವಿಡಿಯೋನೇ ಮಾಡಲ್ಲ, ಅವರೇ ಮಾಡ್ತಾರೆ ವಿಡಿಯೋ, ನನ್ನ ಕಡಿಯೋದೇ ಇಲ್ಲ ವಿಡಿಯೋಗೆ ಅಂತ ನಮ್ಮ ಅಮ್ಮನ ಹತ್ರ ಹೇಳತ್ತ. ಇವಳು ದನ ತಿನ್ನೋಳು. ಇವಳು ನೋಡಕ್ಕೆ ಹೆಂಗೋಳು, ಹಂದಿ ತರ ಅವಳು ನೋಡಿ, ಕಾಡು ಹಂದಿ ತರ. ಇದು ಮುಂಗ್ಶಿತ ಅಂತ ನಂದು ಯಾವುದೋ ಒಂದು ಸ್ಟೇಷನಲ್ಲಿ ಯಾವುದೋ ಒಂದು ಮ್ಯಾಟ್ರ್ ಕರ್ಕೊಂಡು ಹೋಗ್ಬಿಟ್ಟಿದ್ರು, ಗೊತ್ತಿಲ್ಲ. ಆಗ ಇವಳು ಸ್ಟೇಷನ್ ಹತ್ರ ಬಂದಿದ್ರು, ನಮ್ದು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಪೊಲೀಸರು ಏನು ಗೊತ್ತ ಹೆಸರು ಕಿರಿದಿಗೆ ಕೊಯ್ಕ್ಲಿ. ಯಾಕೆ ಕೊಯ್ಕ್ಲೆ ಹೇಳ್ಕೊಂಡ್ ಬಂದಿದೆ? ನಮ್ಮ ಅಕ್ಕ ನಡ್ಕೊಡ್ಬೇಕಾದ್ರೆ ಇಲ್ಲಿ ಮಕ್ಕಳ ಹೆಸರು ಏನಾದ್ರು ದೀಪಿಕಾ ಅಂದ್ರೆ, ದೀಪಿಕಾ ನಡ್ಕೊಳೇನಾ? ಈಗ ಕುಡಿಸ್ಬಿಟ್ಟವ್ರೆ ಫ್ರೆಂಡ್ಸ್, ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ಮಕ್ಕಳ ಹೆಸರು ಏನಂದ್ರು, ನಮ್ಮ ಅಕ್ಕ ಮತ್ತವ್ರೆ ಸಾರ್ ಅಂತ ಹೇಳಿದ್ರೆ, ಮಕ್ಕಳ ಹೆಸರು ದೀಪಾ ಅಂತ ಹೇಳಿದೆ. ದೀಪಿಕಾ ನಡ್ಕೊಳೇನಾ? ಅರೆ ಏನ್ ಹೇಳು, ಈ ಕೊಯ್ಕ್ಲಿ ಬಂದ್ಮೇಲೆ ಅವ್ನು ಭಯ ಬಿದ್ಬಿಟ್ಟ ಪೊಲೀಸವನು. ಯಾರು ಇವಳು ಹಿಂಗೋಳೆ? ಗಾಯ್ಸ್, ನಮ್ಮ ಅಕ್ಕ ಏನ್ ಬಾಟ್ ಅಂದ್ರೆ,
ಇದಕ್ಕೆ KFC ಬಂದ್ಬಿಟ್ಟು ಮೋಮೋಸ್ ಕೇಳ್ತಾವಳೆ. ಅಲ್ಲ ನೋಡಿ ಮೋಮೋಸ್ ಕೇಳ್ತಿದ್ದಾಳೆ ಅವಳು ನಾಯಿ ಎತ್ತಿರೋ ತರ ಇರುತ್ತೆ. ಮುಂಚೆ ಎಲ್ಲ ಮೋಮೋಸ್ ತಿಂತಾರಿಲ್ಲ. ಒಂದ್ಸಲ ಇರ್ತದೆ, ಒಂದ್ಸಲ ತಿಂದ್ಮೇಲೆ ಒಂದ್ ಸ್ವಲ್ಪ ರುಚಿ ಹಾಕ್ಬಿಟ್ಟಿದ್ದಾರೆ. ಟೇಸ್ಟ್ ಸಕ್ಕತ್ತಾಗಿದೆ. ಚಿಕನ್ ತಿಂತಾರೆ ಅವ್ಳ ಜೊತೆ ಇದ್ದಾಗ. ಟೇಸ್ಟ್ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಹೋದಾಗ ಮಚ್ಚ ಅದು ತಟ್ಟೆ ಇದು ನಾಯಿ ಎತ್ತಂಗೈತೆ ಅಂತ ಅವಳು ಕಬ ಕಬ ಕಬ. ಇಲ್ಲ ಇಲ್ಲ ಮಚ್ಚ ಅಲ್ಲಿ ಈ ನಾಯಿ ತರ ನೆಕ್ಕಲು ಇದೆ. ನಾನು ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಹೇಳ್ತವ್ರೆ ಕನ್ನಡ ನಾಳೆವರೆಗೂ ನಮ್ಮ ಬಾವನ್ ದುಡ್ಡು ಕೋಚದೆ ಗಾಯ್ಸ್. ಗಾಯ್ಸ್ ಇನ್ನಲ್ಲ ಗಾಯ್ಸ್ ಇನ್ನೊಂದು ಏನು ಅಂದ್ರೆ ನನ್ನ ತಂಗಿಗೆ ನೆಟ್ಟಿಗೆ ಕನ್ನಡ ಮಾತಾಡಕ್ ಬರಲ್ಲ. ಹಂಗೆ ಇವಾಗ ಇಲ್ಲಿ ಕರ್ಕೋಬೇಕು. ತಿಂತಾವ್ ನೋಡು ಅಲ್ಲೋಡು ಅಲ್ಲೋಡು ತಿಂತಾವಳ ತಿನ್ನೋಕೆ ಬರೋದು. ನೋಡಿ ಗೈಸ್ ಇಲ್ಲಿ ಕಚ್ಬಿಟ್ಟಿದ್ದಾಳೆ. ಒಂದ್ಸತಿ ಅದ್ಮೇಲೆ ಕೈ ಕಳ್ಳಿ ಅವ್ರು ನೀವು ಎತ್ತಿದ್ರೆ ಸ್ವಲ್ಪ ಅವರು ಕೆಜಿ ಲೆಕ್ಕ ಹಾಕೋತಾರೆ. ಅಣ್ಣ ಕಾಲ್ ಕೆಜಿ ಎರಡಕ್ಕೂ ಹಾಕಿ. ಓಕೆ ಎರಡಕ್ಕೂ ಹಾಕಿ. ಅದೇ ನೋಡ ಇಲ್ಲಿ ಇವಾಗ ಇವ್ರನ್ನ ಕೇಳೋ ಲೊಕೇಶನ್ ಹೆಂಗ್ ಹೋಗೋದು ಈ ಕಡೆ? ಏನಿದು ತಿನ್ನೋದ ಇದು ಏನ್ ಗೊತ್ತಾ ಗೈಸ್, ಬೇಗೂರ್ಗ್ ಬಂದ್ರೆ ಈ ಬೇಕರಿಲಿ ಎಲ್ಲ ಐಟಮ್ ತಗೊಳೋದು. ಓಕೆನಾ? ಈ ಬೇಕ್ರಿಲ್ಲ ಅಂದ್ರೆ ನಾವು ಬಂದ್ರೆ ಈ ಬೇಕರಿ ನಾವು ಊರ್ಗ್ ಹೋಗೋ ಟೈಮ್ ಯಾವಾಗ್ಲೂ ಇಲ್ಲೇ ತಗೊಳ್ಳೋದು. ಅಮ್ಮನೇ ಇಲ್ಲೇ ತಗೊಳ್ಳೋದು. ಅಲ್ಲಿ ನಮ್ ನಾಯಿ ಬರ್ತಾ ಇದೆ, ನಮ್ ಲಾಸ್ಟ್ ನಾಯಿ. ನಾಯಿಗೆ ಇದ್ ಬೇಕಂತೆ ಚಿಕನ್. ಅಣ್ಣ ಏನೋ ಮತ್ತೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಅಕ್ಕ. ಇವ್ರು ಹೋಗಿ ಏನ್ ಹೇಳ್ತಾಳು ಏನಂತ ಹೇಳು ಗೈಸ್ ಕೇಳೆ ಫಾಲೋವರ್ಸ್ ಗೈಸ್ ಕೇಳೆ ಕೇಳು ಹೋಗಿ ಏನಂತ ಗೊತ್ತಾ? ಅಮ್ಮ ನಮ್ಮ ಅಣ್ಣ ನನ್ನ ಮೇಲೆ ಒಂದ್ಸತಿ ಹೇಳಿಲ್ಲ ಅಮ್ಮ, ಹೇಳ್ಬೇಕಾಗಿತ್ತಮ್ಮ. ನಾನು ಮಾಡ್ತಾ ಇದ್ದೆ, ರೀಲ್ಸ್ ಮಾಡ್ತಾ ಇದ್ದೆ ಅಮ್ಮ. ಹೇಳಣ್ಣ ಹೇಳು, ನಂಗೊಂದ್ಸತಿ ಏನೋ ಹೇಳ್ಬೇಕಣ್ಣ ಅಂತ ಅವ್ರಮ್ಮ. ಯಾಕೆ ಹೇಳ್ಬೇಕು? ಆ ಅಣ್ಣ ಹೇಳಿಲ್ಲ ನನ್ನ ಮೇಲೆ, ಹೇಳಿಲ್ದಿರೋದಕ್ಕೆ ನಾನು ಒಂದು ರೀಲ್ ಮಾಡಿಲ್ಲ ಅಮ್ಮ. ನಾನು ಹೇಳಕ್ಕೆ ಹೇಳಮ್ಮ. ಅಲ್ಲ ಅವಳು ಫಸ್ಟ್ ಏನ್ ಹೇಳಿದಪ್ಪ, ಅವಳು ಕನ್ನಡ ಬಂದದ್ದು. ಹೇಳಿ ಬಾಬಾ, ಎಲ್ಲಿ ಅಲ್ಲೇ ಕೂತ್ಕೊಂಡು ಪ್ಯಾಟ್ ಬಿಚ್ಚಿ ಎದ್ ಬಿಡ್ಬೇಕಂತ. ಕನ್ನಡ ನೆಟ್ಟಿಗೆ ಕನ್ನಡ ಬರಲ್ಲ ಅವಳು. ಕಸ್ಟಮರ್ ಹತ್ರ ಸೊ ಗೈಸ್ ನಾವು ನಮ್ಮ ಊರಿಗೆ ಎಂಟ್ರಿ ಕೊಟ್ಟಿದೀವಿ. ಇದೇ ನಮ್ಮ ಊರು ಹೆಲ್ಸ್ಕೇರೆ. ಇದು ನೋಡಿ, ಇದು ಗೌರ್ಮೆಂಟ್ ಸ್ಕೂಲ್ ಅಲ್ಲ ಶಿವ? ಮಾರ್ಬಿಟ್ಟು ಹೊರಟಾಯ್ತಾ? ಸೊ ಇವಾಗ ನೋಡೋಣ. ನಮ್ಮನ್ನ ವೇಟ್ ಮಾಡ್ತಾ ಇದಾರೆ ಆಲ್ರೆಡಿ ಎಲ್ಲರೂ. ಆರ್ತಿ ಎತ್ಕೊಂಡು ಕೀರ್ತಿನ ಇಟ್ಕೊಂಡು ಕುಂಬಳಕಾಯಿಗೆ ತೆಂಗಿನಕಾಯಿ ಇವ್ರ ಮಾಮ ಸೋತೆಗೆ ತಲೆ ಮೇಲೆ ಹೊಡ್ಕೊಂಡ್ಬಿಟ್ಟವನಂತೆ. ದೃಷ್ಟಿ ತೆಕ್ಕೊಂಡ್ಬಿಟ್ಟ, ಅವನೇ ತೆಕ್ಕೊಂಡ್ಬಿಟ್ಟವ್ರ ಪಾಪ. ಇವಾಗ ನಮ್ ದಿವಿಗೆ ಹೋಗಿದ ತಕ್ಷಣ ಕಲಂಗಡಿ ದಿವಿ ತಲೆ ಮೇಲೆ ಕಲಂಗ್ರಿ ಹೊಡೆದಿ ದೃಷ್ಟಿ ತೆಗಿತಾರೆ. ನೀವು ಇದು ಅಪರೂಪದ ದೃಶ್ಯವನ್ನು ಖಂಡಿತ ಮಿಸ್ ಮಾಡ್ದೇನೆ ಈಗೂ ಉಂಟೆ ನೋಡ್ಲೇಬೇಕು. ನಾವು ನಮ್ಮ ಮನೆ ಊರ ಎಂಟ್ರಿಗೆ, ನಮ್ಮ ಮನೆ ರೋಡ್ಗೆ ಎಂಟ್ರಿ ಕೊಡ್ತಾ ಇದೀವಿ. ಈ ಬ್ಲಿಂಕ್ ಮಚ್ಚ ಯಾವನ ನಿನ್ ಕಾರ್ ಕೊಡಿಸ್ತೀವನಲ್ಲಿ ಇಲ್ಲಿಂದ 600 ಅವನ ದೂರ ಹೊಡಿಬೇಕು ಬ್ಲಿಂಕು. ನೀನ್ ಯಾವನ ಹೇಳ್ಕೊಟ್ಟಿದ್ ನಿನ್ಗೆ? IP ಮಾಡಿದ್ರೆ ಅವ್ನು ನಿಲ್ಸ್ತಾನೆ. ಯಾಕೆ ಹೋಗಲ್ಲ? ಅದು ಬ್ರೀಜಾ, ಅದು ಇದು ತಾರು ನೋಡಿ ಹೆಂಗ್ ಹೋಗುತ್ತೆ. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳ್ತೀಯ. ಆದ್ರೂ ಎಲ್ಲ ಮನೆಗಳು ಕಟ್ಕೋಬಿಟ್ಟವ್ರಲ್ಲ. ಹಿಂಗ್ ಹೋಗಿ ಈ ಕಡೆ ರೈಟ್ ತಗೊಂಡ್ರೆ ನಮ್ ಮನೆ ಬರುತ್ತೆ. ಸೊ ಇದು ಈ ಕಡೆ ನಮ್ಮ ಗೌರಿ ಅಕ್ಕ ಅನ್ನೋರ್ ಮನೆ. ನಿನ್ ಖುಷಿ ಹೆಂಗಿರ್ಲಿಲ್ಲ ಮೇಲೆ ಆಲ್ರೆಡಿ ಅಲ್ಲೋಡಿ ಇದಾರೆ.
ಏನಣ್ಣ 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 ಕಾಚಾಲೇ ಬಂದ್ಬಿಟ್ಟಿದ್ದಲ್ಲ ಅಣ್ಣ ಕಾಚದಲ್ಲೇ ನೋಡ್ಯಾರ? ನೋಡಿ, ಇಲ್ಲ ಪಾಡ್ಯ ಹೋಗ್ಬಿಡು, ಕಾಚ ಹಾಕ್ಬಿಡು. ಅಲ್ಲ, ಬಂದ್ರೆ ಏನಕ್ಕ ಅಷ್ಟೊಂದು ಕಾಮಿಡಿಲಿ ನೋಡ್ತಾ ಇದೀಯಾ? ಹಾಯ್ ಹೇಳ್ಮಮ್ಮ, ಹೆಂಗಿದ್ಯಾ? ಏನ್ ಗಡ್ಡ ಗಿಡ್ಡ ಎಲ್ಲ ಏನ್ ಅಜಿತ್ ಆಗ್ಬಿಟ್ಟಿದ್ಯಾ? ಯಾರೋ ಇದ ಬ್ಲಾಗ್ ಅದು ಅಜಿತ್ ತರ ಆಗ್ಬಿಟ್ಟಿದ್ಯಾ, ಗಡ್ಡ ಎಲ್ಲ ಬೆಳೆಸ್ಕೊಂಡು ಫುಲ್ ವೈಟ್ ಅಲ್ಲಿ. ಅರೆ ತಲೆಯಲ್ಲಿ ಮಾತ್ರ ಒಂದೆರಡು 3 ಕೂದ್ಲು ಇಟ್ಕೊಂಡಿದ್ಯಾ, ಯಾಕೆ? ಒಬ್ಬೊಬ್ಬ ಎಲ್ಲಿ ತೋರ್ಸು ನಿನ್ 6 ಪ್ಯಾಕ್. ಏನಪ್ಪ ಹೆಂಗಿದ್ಯಾ? ನಮ್ಮಪ್ಪ ಗೈಸ್ ಇವ್ರು, ನಮ್ಮಪ್ಪ ಗೈಸ್ ಇವ್ರು. ಕೈ ಕಾಲು ಕಟ್ಬಿಟ್ಟು ಹೆಂಗಿದ್ಯಾ? ಏನ್ ಸಮಾಚಾರ? ಯಾವಾಗಿಂದ ಇವಾಗವರೆಗೂ ಹಂಗೆ ಇದೆಯಾ ನೀನು? ಅವ್ರು ಸಗಣಿ ಹಾಕೊಂಡಿರಲ್ಲ ಅವರೇ ಏನು ಅದೇನ್ ಮಾಡಕ್ಕಾಗಲ್ಲ, ಹಳ್ಳಿದಂದ್ರೆ ನಾವೇನು ಮಾಡಕ್ಕಾಗಲ್ಲ. ದೀಪ ಬಂದಿಲ್ಲ, ದೀಪ ಬಂದಿಲ್ಲ, ದೀಪ ಬಂದಿಲ್ವಂತೆ. ದೀಪನೇ ಅದು, ಜ್ಯೋತಿ ಬಂದಿಲ್ಲ. ತಾತಂಗೆ ಕಣ್ ಕಾಣ್ತೈತೆ ಇಲ್ವಾ? ದೀಪ ಬಂದಿಲ್ವಾ, ದೀಪ ಬಂದಿಲ್ವಾ ಅಂತೆ. ನೀನು ಮಕ್ಕ ನೋಡಿದ್ರೆ ಡ್ರಿಪ್ಸ್ ಹಾಕ್ಕೋಬೇಕು ಅನ್ಸುತ್ತೆ. ಇಲ್ಲ ಮಕ್ಕ ತೋರಿಸ್ತೀನಿ ಜೂಮ್ ಅಲ್ಲಿ. ನಿಮ್ಮ ಅಕ್ಕಯ್ಯ ನಾನು ಹೇಳಿದ್ದು ಕೇಳು, ಹೇಳೋ ಗಂಟ ಸ್ವಲ್ಪ ಸಮಾಧಾನವಾಗಿರ್ಬೇಕು. ನೀನೇ ದೊಡ್ಡದಾಗೆ ಅದ ಖುಷಿ ಪಡ್ಬಾರ್ದು. ಗೈಸ್ ನಾನು ಹೇಳಿದ್ದೇನು, ನಮ್ಮ ಮಾಮ ಹೆಂಗ ಕಾಣಿಸ್ತು, ನೀನ್ ಯಾಕಕ್ಕ ಹಿಂಗೆ ಅದು ಹೇಳಕ್ ಹೆಂಗ್ ಬಂದೆ ಅಂದ್ರೆ ಆ ಯಪ್ಪ ಬೇಸಕ್ಕೆ ಹಿಂಗ ಆಗ್ಬಿಡಿದ್ಯಲ್ಲ ಅಕ್ಕ ನೀನು ಅಂತ. ನಮ್ಮ ಮಾಮಂಗೆ ಹೆಂಗೋ ಅಂದಿದ ತಕ್ಷಣ ಏನು ಒಬ್ಬೊಬ್ಬ ಕಳೆ ನೋಡಿ ಮಕ್ಕದಲ್ಲಿ ಮಗನಿಗೆ ಮಂದಾಸ ಮೂಡ್ತಾ ಇತ್ತು. ಯಾರು ಹೇಳ್ ಮಾಮ, ಕರ್ಕೊ ಮಾಮ, ಎಲ್ಲಿ ನೋಡ್ತಾ ಇದ್ಯಾ? ನಂದೇಶ್ ಇರೋದಳು 13 ಗುಂಡ ಅರೆ ಎಲ್ಲಾರು ಹಾಯ್ ಮಾಡು ನೇಮು ಇವ್ರ ಹೆಸರು ಮಾಮ. ಅವ್ನ್ ಸೇಮ್ ಅಚ್ಚು ನೀನೇ ಅಲ್ವಾ? ಅವ್ನ್ ಸೇಮ್ ಅಚ್ಚು ನೀನೆ. ಅವ್ನ ಮಕ ಅಲ್ಲ, ಅವ್ರ ಅಪ್ಪ ತಾನೆ. ಅಲ್ಲ ಮಕ, ಅದೇ ಮಕ್ಕನೇ ಅವರಪ್ಪನೇ ತಾನೆ. ಏನೋ ನಿಮ್ಮ ಅಮ್ಮ ತೋರ್ಸ್ಬಿಟ್ಟು ಅಮ್ಮ ನಿಮ್ ಮಳೆ ಸೇಮ್ ಅಂದಿದ್ರೆ ನಮ್ಮ ಮಳ್ಯಾನಪ್ಪ ಕೇಳ್ಬೋದು. ಅವ್ರ ಅಪ್ಪನೇ ಹೋಗಿ ಕೇಳ್ತಾ ಇದ್ಯಾ? ನಮ್ಮ ಅಕ್ಕ ನಮಗೋಸ್ಕರ ಪಾಪ ಅಡ್ಗೆ ಎಲ್ಲ ಮಾಡಿ ನೋಡಿ ಪಾಪಚ್ಚಿ ನೋಡಿ ಹೊಟ್ಟೆ ತುಂಬಾ ಊಟ ಆಗ್ತಾಳೆ ನೋಡಿ. ಆ ಮೂಗು ನೋಡಿ, ಏಯ್ ಅದು ಆ ಮೂಗಲ್ಲಿ ಕುಸಿ ಕಾಣ್ತಾ ಐತೆ. ಏ ಅಕ್ಕ ನಂಗೆ ಮಟನ್ ಹಾಕ್ಬಿಡ. ನನ್ ಮಟನ್ ಬೇಡ ಮಮ್ಮ, ನಾನು ತಿನ್ನಲ್ಲ. ಒಂದೇ ಊರಲ್ಲಿ ನಾನು ಮಟನ್ ತಿನ್ನೋದು. ಅದಕ್ಕ ಹಂಗೆ ಒಂದ್ ಕಡೆ ಈ ಕಡೆ ಲುಕ್ ಕೊಡು. ನಮ್ಮ ಹುಡ್ಗಿ ನೋಡಿ ಏನ್ ಫಿಗರ್ ಆಗಿ ರೆಡಿ ಆಗ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಎಷ್ಟು ಉದ್ದ ಆಗ್ಬಿಟ್ಟವಳೆ ಗೈಸ್. ನಾವು ನೋಡ್ಬೇಕಾದ್ರೆ ಇಷ್ಟೇ ಇದ್ದವಳು, ಇಷ್ಟು ಉದ್ದ ಆಗೋಳು. ಯಾಕೆ ಅಳ್ತಾ ಇದೆಯಾ? ಕಣ್ಣಲ್ಲಿ ಹೇಳಿ ಅವಳಿಗೆ ಹೇಳಿದ್ರೆ ಸಖತ್ತಾಗೋಳು ಅಂದ ತಕ್ಷಣ ಅವಳಿಗೆ ಕಣ್ಣಲ್ಲಿ ಕಣ್ಣೀರ ದಾರಿ. ಗುಂಡಾ ಗುಂಡಾ ನಮ್ಮ ಅಕ್ಕ ಮಗನ್ಗೆ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ದ ಅವನು. ಸೊ ಅದಕ್ಕೋಸ್ಕರ ಅವನ್ನ ಬಾತ್ರೂಮ್ಗೆ ಹೋಗಿಸ್ಬಿಟ್ಟು ಪ್ಯಾಂಟ್ ಕೊಡ್ದಿರ ಈ ಅಮ್ಮ ಮರ್ತೋಗ್ಬಿಟ್ಟು ಆರಾಮಾಗಿ ನೋಡಿ ತರಕಾರಿ ಗಿರ್ಕಾರಿ ಎಲ್ಲ ತೊಗೊಬಂದು ಇಲ್ಲಿ ಇಟ್ಬಿಟ್ಟು ಟಿಫನ್ ಮಾಡೋಣ ಅಂತ. ಪಾಪ ಮಗ ಅಲ್ಲೇ ನಿಂತೈತೆ ಗೈಸ್. ಸೊ ನಮ್ಮಿಂದ ಅಂದರೆ ಅವ್ನು ನಾವಿರೋದಕ್ಕೆ ನಾಚ್ಕೋತಾ ಇದ್ದಾನೆ, ಒಂದು ಪ್ಯಾಂಟ್ ಬೇಕು ಅಂತ. ಸೊ ಎನಿವೇ ಗುಡ್ ಮಾರ್ನಿಂಗ್ ಎಲ್ರಿಗೂ.
ಸೊ ಈಗ ಸದ್ಯಕ್ಕೆ ನಾವು ಎಷ್ಟು ಗಂಟೆ ಅಕ್ಕ ವಿಡಿಯೋ ಪ್ಲೇ ಆಗ್ತೈತ ಅಲ್ಲಿ ಏನು ಅಲ್ಲಿ ಸ್ಟೋರೇಜ್ ಎಲ್ಲ ಏನಿಲ್ವಾ ಓ ಈ ಸ್ಟೋರೇಜ್ ಒಂದು ತಲೆನೋವು ನನ್ಗೆ ಹಂಗೆ ಆಯ್ತು ಅನ್ಸುತ್ತೆ ಕಡೆಗೆ ಅದೇನೋ ಬಂತು ನಂಬರ್ ಇದು ಇವಾಗ ಬಂತಾ ಏನು ಬಂದೇ ಇಲ್ಲ ಈಗೇನು ಒಟ್ನಲ್ಲಿ ಅಲ್ಲಿ ಪ್ಲೇ ಆಗ್ತಾ ಇದೆ ಆಯ್ತಾಯ್ತು ಇಲ್ಲಿ ನಂಬರ್ ಬಂತು ನೆನ್ನೆ ಅದು ಗೊತ್ತದ್ನಲ್ಲ ಅವಾಗ ಆಫ್ ಆಗ್ಬಿಡ್ತದ್ದು ಓನೇ ಬಂಗಾರಿ ಬೆಳಗ್ಗೆನೆ ನಮ್ಮ ಅನ್ನು ಅಕ್ಕ ನಮಗೆ ಅಂತ ಟಿಫನ್ ಮಾಡ್ತಿದ್ದಾರೆ ಗೈಸ್ ಬೆಳಗಿನ ಜಾವ 4 ಗಂಟೆ ಅಲ್ಲ ಬೆಳಗಿನ ಜಾವ 4 ಗಂಟೆಗೆ ಇಷ್ಟು ಬೆಳಗ್ಗೆ ಬರುತ್ತಾ 5 ಗಂಟೆಗೆ ಇಷ್ಟು ಬೆಳಗ್ಗೆ ಬರುತ್ತಾ ಇದು ಲೈಟು ಲೈಟು ಸೂರ್ಯಗೆ ಹೋಗ್ಬಿಟ್ಟು ನೀನೇ ಲೈಟ್ ಹಾಕೊಂಡಿದ್ಯಾ ಯಾರಿಗಾದ್ರೂ ಗೊತ್ತಾಗಲ್ವೇನಕ್ಕ ಬೆಳಕು ನೋಡಿದ್ರೆ ಏನ್ ಮಾಡ್ತಿದ್ಯಾ ಮಾಡು ಬಾತ್ ಬಾತ್ ಪುದೀನ ಬಾತ್ ಬಾತಾ ತರಕಾರಿ ಬಾತ್ ಮಾಡ್ತೀನಿ ಅಂದೆ ಪುದೀನ ಹಾಕಿ ಪುದೀನ ಬಾತು ಪುದೀನ ತರಕಾರಿ ಎಲ್ಲ ಹಾಕಿದ್ರೆ ಪುದೀನ ಬಾತು ಅದೇನು ಹಾಕ್ತೀರಾ ಇದ್ರೆ ಟೊಮೊಟೊ ಬಾತು ನಮ್ಮಮ್ಮ ಏನ್ ಮಾಡ್ತವ್ರೆ ಬೆಳಗ್ಗೆನೆ ಅಮ್ಮ ತಂಗಿ ತಿರ್ಗಾನೆ ಅಕ್ಕ ಹಂಗೆ ನೋಡ್ಕೊ ಬಂದಿದ ತಕ್ಷಣ ನನ್ಗೆ ಹೇಳು ಆಯ್ತಾ ಆ ತರ ಬಂದಿದ ತಕ್ಷಣ ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9 ಗಂಟೆ ನಮ್ಮ ನಿನ್ನೆ ಆರ್ಕೆಸ್ಟ್ರಾ ಎಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಹರಟೆ ಹೊಡೆದು ಮಾತಾಡಿ ಮಲಗೋ ಅಷ್ಟರಲ್ಲಿ ಅಮ್ಮಮ್ಮ ಒಂದು 12 ಗಂಟೆ 1 ಗಂಟೆ ಹತ್ತತ್ರನೇ ಆಯ್ತು ಉಳ್ಳಾಡ್ಕೊಂಡು ಗಿಳ್ಳಾಡ್ಕೊಂಡು ಮಾತಾಡ್ಕೊಂಡು ಮಲಗೋ ಅಷ್ಟರಲ್ಲಿ ಆ್ಯಂಡ್ ಆರ್ಕೆಸ್ಟ್ರಾದಲ್ಲಿ ನಮ್ಮ ತಂಗಿ ದಿವ್ಯಾ ಡ್ಯಾನ್ಸ್ ಚಿಂದಿ ಉಡಾಯಿಸ್ಬಿಟ್ಲು ಸಕ್ಕದಾಗಿ ಮಾಡಿದ್ಲು ಡ್ಯಾನ್ಸ್ ಮಾತ್ರ ನಾನು ಬರೀ ಮೊಬೈಲ್ಸಲ್ಲೇ ನೋಡ್ತಿದ್ದೆ ಗೈಸ್ ನಾನು ಅವಳದು ಡ್ಯಾನ್ಸಸ್ ಎಲ್ಲ ಮುಂದೆಯಿಂದ ನೋಡಿದ್ದು ಫಸ್ಟ್ ಟೈಮ್ ಡ್ಯಾನ್ಸು ಬಟ್ ಅವಳು ಮಾಡ್ತಾ ಇದ್ದಾಗ ನಮಗೆ ಕುಣಿಬೇಕು ಅನಿಸುತ್ತೆ ಅವಳು ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಆಗಿರ್ಬೋದು ಅವಳ ಸ್ಟೆಪ್ಸ್ ಆಗಿರ್ಬೋದು ಎಲ್ಲ ಸಕ್ಕದಾಗಿ ಮಾಡಿದ್ಲು ಸೊ ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಬಂದಿರೋ ಆರ್ಕೆಸ್ಟ್ರಾಗೆ ಬಂದಿರೋ ಡ್ಯಾನ್ಸರ್ಸ್ನೇ ಹುಡುಗರನ್ನ ಕರ್ಕೊಂಡು ಮಾಡಿದ್ಲು ಅವಳು ಸಕ್ಕದಾಗಿ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಸಕ್ಕದಾಗಿತ್ತು ನೋಡೋದಕ್ಕೂ ಆ್ಯಂಡ್ ಇವಾಗ ಅದೆಲ್ಲ ಮುಗಿಸ್ಕೊಂಡು ಬಂದು ನೈಟೆಲ್ಲ ಆರಾಮಾಗಿ ಕಂಪ್ಲೀಟಾಗಿ ನಿದ್ದೆ ಹೊಡೆದು ಎದ್ದಿರೋದೇ ನಾವೊಂದು 8 ಗಂಟೆಗೆ ಎದ್ವಿ 6 ಗಂಟೆಗೆ ಆಲ್ರೆಡಿ ಎದ್ದಿದ್ವಿ ನಮ್ಮ ಮಾಮ ದಡ ಬಡ ಅಂದ್ಕೊಂಡು ಜಿಮ್ಗೆ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಅನ್ನ ಎಬ್ರಿಸಿ ಅನೋ ಗ್ಲಾಸ್ ಕೊಡೆ ಎಲ್ಲಿಕ್ಕದೆ ದೊಡ್ಡ ಗ್ಲಾಸ್ ಇಲ್ಲ ಚಿಕ್ಕ ಗ್ಲಾಸ್ ಇದೆ ಅಂತೆಲ್ಲ ಹೇಳ್ಕೊಂಡು ಹಂಗೆ ಓಡಾಡ್ಕೊಂಡಿದ್ರು ಅವಾಗಲೂ ಅರ್ಧ ನಿದ್ದೆ ಹೋಯ್ತು ಅವ್ರು 6 ಗಂಟೆಗೇನೆ ಎದ್ದು ಜಿಮ್ಗೆ ಹೋಗಿದ್ದಾರೆ ನಮ್ಮ ಮಾಮ 6 ಪ್ಯಾಕ್ ಮಾಡ್ತಾ ಇದ್ದಾರೆ ಗೈಸ್ 6 ಪ್ಯಾಕ್ಸ್ ಮಾಡಿದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಬಂದಿದ ತಕ್ಷಣ ನಮ್ಮ ಮಾಮೂಲು ಬಾಡಿನ ತೋರಿಸ್ತೀನಿ ಲಾಸ್ಟ್ ಟೈಮ್ ಬಂದಾಗೂ ವ್ಲಾಗ್ ಮಾಡಿದ್ದೆ ಸೊ ಅವಾಗೂ ಹೇಳಿದೆ ಇವರು ಡಿಪ್ಸ್ ಎಲ್ಲ ಹೊಡಿತಾ ಇದ್ರು ಮೇ ಬಿ ಹೊಸಬ್ರು ನೋಡಿರೋರು ಗೊತ್ತಿಲ್ಲ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆ ಅದು ಗೊತ್ತಿರುತ್ತೆ ಸೊ ಇದೇದು ಒಂದು ವ್ಲಾಗ್ ಮಾಡಿದ್ದೆ ಅವ್ರದ್ದು ಅಂದರೆ ಅವ್ರನ್ನ ತೋರಿಸಿದ್ದೆ ಬಟ್ ಇವಾಗ ಅದಕ್ಕಿಂತ ಬಾಡಿ ಎಲ್ಲ ಸಕ್ಕತ್ತಾಗಿ ಬಂದ್ಬಿಟ್ಟಿದೆ ಒಂದೊಳ್ಳೆ ಸ್ಲಿಮ್ ಆಗಿ ಒಂಥರ ಲೀನಲ್ಲಿ ಸ್ಮಾರ್ಟಾಗಿ ಕಾಣಿಸ್ತಾರೆ ನಮ್ಮ ಮಾಮ ಸೊ ಇವಾಗ ಬಂದಮೇಲೆ ತೋರಿಸ್ತೀನಿ ಆ್ಯಂಡ್ ಇವಾಗ ಅವ್ರು 3 ಜನನೂ ಜಿಮ್ಗೆ ಹೋಗಿದ್ದಾರೆ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ನೈಟ್ ನಮ್ಮ ಹಸ್ಬೆಂಡ್ಗೆ ಫುಲ್ಲು ಹುಷಾರಿರಲಿಲ್ಲ ಗೈಸ್ ಅಪ್ಪ ಈ ಮೊಬೈಲ್ ಇಟ್ಕೊಳಕ್ಕಾಗಲ್ಲ ಅಕ್ಕ ಕೈಯೆಲ್ಲ ನಾವು ಬಂದ್ಬಿಡುತ್ತೆ ಗೈಸ್ ಈ ಮೊಬೈಲ್ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಅದು ಇಟ್ಕೊಂಡ್ರು ಕಷ್ಟನೇ ಸ್ವಲ್ಪ ಈಗ ಅಲ್ಲೇನು ಬರ್ತಾ ಇಲ್ಲ ತಾನೆ ಸ್ಟೋರೇಜ್ ಎಲ್ಲ ನಮ್ಮ ಅಕ್ಕ ನೋಡಿ ಗೈಸ್ ಇಲ್ಲೆಲ್ಲೋ ಹಸಿಮೆಣಸಿನ್ಕಾಯಿ ಹಾಕಿದಾರಂತೆ ಎಲ್ಲ ಹಾಕಿದ್ದಾರೆ ಎಲ್ಲಿದೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬೋದು ಇಲ್ಲಿ ನೋಡಿ ಇಲ್ಲೇ ಚೆನ್ನಾಗಿ ಹಾಕೊಂಡಿದ್ದಾರೆ ನಮ್ಮ ಸಿಟಿ ಕಡೆ ಇದೆಲ್ಲ ಬೆಳೆಸೋಣ ಅಂದರೆ ಸ್ವಲ್ಪ ಕಷ್ಟ ಹಳ್ಳಿ ಕಡೆ ಎಲ್ಲ ಅಂದರೆ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಅಕ್ಕ ಎಷ್ಟಕ್ಕ ದೊಡ್ಡದಾವಿಲ್ಲ ಇಲ್ಲಿ ಚಿಕ್ಕವೇ ಬೆಳ್ದಿರೋದೇ ಇಟ್ಟಿಟ್ಟೆ ಇಷ್ಟೇ ಬೆಳೆದೈತೆ ಗೈಸ್ ದೊಡ್ಡದು ಕಿತ್ಕೊಬಂದ್ರೆ ಎಲ್ಲಿ ಕಿತ್ಕೊಬರ್ಲಿಲ್ಲ ನೋಡಿ ಹಿಂಗಿದೆ ನೋಡಿ ಎಷ್ಟು ಬೆಳೆದಿದೆ ಗೈಸ್ ಇನ್ನೂ ಇದೆ ಎಲ್ಲಿದೆ ಇಲ್ಲಿ ಇದೆ ಏನೋ ಒಂಥರ ಇದೆ ನೋಡಿ ಇನ್ನೂ ಅಷ್ಟು ಚೆನ್ನಾಗಿ ಬೆಂದಿಲ್ಲ ಓಕೆ ಕೊಡೋಣ ಕ್ಲೀನ್ ಮಾಡ್ಕೋತ ಗಿಡದಲ್ಲಿ ಇರೋ ಬರೋದೆಲ್ಲ ಕಿತ್ಕೊಬಿಟ್ಟಿದ್ದೀನಿ ಅಷ್ಟೇ ಬೆಳೆದಿರೋದು ಅದ್ರಲ್ಲಿ ನಮ್ಮ ಅಕ್ಕ ದೊಡ್ಡ ಕಿತ್ಕೊಬ ಅಂತೆ ತಗೋ ಇಷ್ಟೇ ಬೆಳೆದಿರೋದು ಏನ್ ಉದ್ದ ಅಂದ್ರೆ ಇದೇ ಉದ್ದ ನೀನ್ ಹೇಳಿ ದಪ್ಪ ಉದ್ದುದ್ದು ಕಿತ್ಕೊಬ ಅಂದ್ರೆ ಇನ್ನ ಸ್ವಲ್ಪ ಉದ್ದ ಬರಲ್ವಾ ಇದು ಇಷ್ಟೇ ಖಾರ ಮೆಣಸಿನಕಾಯಿ ಇದು ಖಾರನಾ ಮುರಿದೋಗವಷ್ಟು ಖಾರ ಇದೆ ಸರ್ ಸರ್ರ ಗೈಸ್ 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 ಹೇಳು
ಗಿಲ್ಲಿ ಜೊತೆ ಇದ್ದಲ್ಲ ಅವಳು ಅವಳ ಹೆಸರೇನು ಅವಳು ಏನು ರಕ್ಷಿತಾ ರಕ್ಷಿತಾ ಹೇಳಕ್ ಆಗ್ತಲ್ವಲ್ಲ ಅವಳೊಂಥರ ಚಂದ ಅಲ್ವಾ. ಗಿಲ್ಲಿನ ಅಂತೂ ನಿಜವಾಗ್ಲೂ ಬಿಗ್ ಬಾಸ್ ಹೋದ್ಮೇಲೆ ನಾನು ಎಷ್ಟು ಮಿಸ್ ಮಾಡ್ಕೊಬಿಟ್ಟಿದೀನಿ ಅದನ್ನ. ಇವಳಂತೂ ನಾಸರ್ ಅಂತೆ, ಅದೇ ಹೆಸರು ನೋಡ ನಾಸರ್. ಅಲ್ಲಿ ನೋಡಿ ಗೈಸ್, ಅದ್ ಹೆಸರು ನೋಡಿ ಅದು ಹೆಂಗಿದೆ ನಾಸರ್. ಇವೆರಡು ನೋಡಿ ಇನ್ನ ಬಿದ್ದವಿವು, ಇವು ಗಡವಾಗಳು. ಏಯ್ ಎದೊಳ್ರೆ ಮೇಲೆ 10 ಗಂಟೆ ಎದೊಳೆ ಮೇಲೆ. ನನ್ನ ತಂಗಿ ಫುಲ್ಲು ಡ್ಯಾನ್ಸ್ ಮಾಡ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟವಳೆ. ಇವಳು ಅವಳು ಡ್ಯಾನ್ಸ್ ವಿಡಿಯೋ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟವಳೆ. ಹಾ ಗೈಸ್, ಇವಾಗ ನಾನು ರೆಡಿಯಾಗಿ ಸ್ಯಾರಿ ಎಲ್ಲ ಹಾಕೊಂಡು ಡ್ರೆಸ್ ಮಾಡಿ ಆಮೇಲೆ ಕಂಟೆಂಟ್ ವಿಡಿಯೋಸ್ಗಳು ಮಾಡಿ ನೋಡ್ರಿ ಇದೊಂದು ತಲೆನೋವು ಗೈಸ್. ಸ್ಟೋರೇಜ್ದೆ ಒಂದು ಬೇಜಾರಾಗ್ಬಿಡೋದು, ಪ್ರಾಬ್ಲಮ್ ಆಗ್ಬಿಡೋದು ನನಗೆ ಈ ಐಫೋನ್ದು. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೀನಿ ಬ್ಲಾಕ್ ಕ್ಯಾಮ್ರಾ ಕೊಡಿಸು ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ನೋಡ್ಬೇಕು. ಅದೊಂಥರ ಚಂದ ಮಾಡೋಕ್ಕೆ ಬ್ಲಾಗ್ಸು. ಸೊ ಆಲ್ರೆಡಿ ಟ್ಯಾಕ್ಸ್ ಹಾಕಿದ್ದೀನಿ, ತೊಗೋಬೇಕು. ಅದು ತೊಗೊಂಡ್ರೆ ಸ್ವಲ್ಪ ತಲೆನೋವಿರಲ್ಲ ಈ ಸ್ಟೋರೇಜ್ದೆಲ್ಲ. ಈ ಐಫೋನ್ ಏನಿದ್ರು ಬರೀ, ನಾನು ನಿಜ ಹೇಳ್ತೀನಲ್ಲ, ನೀವೇನಾದ್ರು ಐಫೋನ್ ತೊಗೊಂಡ್ರೆ ಒಂದು ಹೇಳ್ತೀನಿ ಕೇಳಿ, ಏನದು GB ಜಾಸ್ತಿ ಇರೋದು ಬೈ ಮಾಡಿ, ಓಕೆನಾ. ಐಫೋನ್ ತೊಗೋಬೇಕಾದ್ರೆ ಸುಮ್ಮನೆ ಐಫೋನು ತೊಗೊಬಿಡೋಣ ಅಂತ ಅನ್ಕೊಳಕ್ಕೆಲ್ಲ ಹೋಗ್ಬಿಡಿ. ಮೇನ್ GB ನೋಡಿ. ಆ್ಯಂಡ್ 200 GB, ಈ 12 TB ಅದು ಸಮಥಿಂಗ್ ಏನೋ ಬರುತ್ತೆ, TB GB ಅನ್ನೋದೆಲ್ಲ. ಸೊ ಅದೆಲ್ಲ ನೋಡಿ ತೊಗೊಳ್ಳಿ. ಅಷ್ಟು ಈಸಿ ಅಲ್ಲ ಗೈಸ್ ಈ ಐಫೋನು. ಜಸ್ಟ್ ಏನಿದ್ರು ಇದಕ್ಕೆ ಇದನ್ನ ಯೂಸ್ ಮಾಡೋರ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನ್ ಇರಲೇಬೇಕು, ಇನ್ನೊಂದು ಬೇಸಿಕ್ ಯಾವುದಾದ್ರೂ ನಾರ್ಮಲ್ಲು. ಸೊ ನನ್ನ ಹತ್ರನೂ ಒಂದಿದೆ. ಇದನ್ನ ಇಟ್ಕೊಂಡು ಅಂತೂ ದಿನ ಎಲ್ಲ ಕಲಿಯೋಕ್ಕಾಗಲ್ಲ, ಕಷ್ಟ. ಬಟ್ ಏನಿದ್ರು ಫೋಟೋಗೆ ವೀಡಿಯೋಸ್ಗಳಿಗೆಲ್ಲ ಐಫೋನ್ ಓಕೆ. ಬಟ್ ನಮಗೆಲ್ಲ ಪರ್ಸ್ನಲ್ ಯೂಸ್ಗಳಿಗೆಲ್ಲ ಐಫೋನ್ ಆಗುತ್ತೆ ಅನ್ನೋದು ಸ್ವಲ್ಪ ಕಷ್ಟ, ಯಾಕಂದರೆ ಸ್ಟೋರೇಜ್ ಅಂತೂ ನಿಜವಾಗ್ಲೂ ಇರೋದಿಲ್ಲ. ಅದಕ್ಕೆ ತಲೆನೋವು ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ. ಅಲ್ಲಲ್ಲಿ ನಾನು ನೋಡಿ ಮತ್ತೆ ಇದರಲ್ಲೆಲ್ಲ ಪೇ ಮಾಡಿ ತೊಗೋಬೋದು. ಐಕ್ಲೌಡ್ಸಲ್ಲೆಲ್ಲ ಪೇ ಮಾಡಿ GB ತೊಗೋಬೇಕಾಗತ್ತೆ ಐಫೋನ್ಗಳು ತೊಗೊಂಡ್ರೆ. ಅದೇ ಕಾಮಿಡಿ ಇವರು. ನೀಟಾಗಿ ಕಾಣಂಗ್ ಮಾಡಿ ಅಕ್ಕ ನೀಟಾಗಿ ಕಾಣ್ತಿದ್ಯಾ ಅಕ್ಕ, ಸಕ್ಕತ್ತಾಗಿ ಕಾಣ್ತಿದ್ಯಾ ಅಕ್ಕ. ನಾನು ನಿನ್ನ ತೋರಿಸ್ಲ ಒಂದ್ಸಲ. ಹ್ಞೂನಕ್ಕ. ಮತ್ತೆ ನಿನ್ನ ಮಾಮನ ಮನೆ ಚೆನ್ನಾಗಿಲ್ಲ ಅಲ್ಲಲ್ಲಿಗೆ ಯಾವಾಗ ಹೇಳ್ದೆ? ಮಾಮ ಅಲ್ಲಿಗೆ ಹೋಗ್ಬಿಟ್ಟು ನಾನು ಹೇಳಿದ್ ಮಾಮಂಗೆ ಏನ್ ಹೇಳ್ದೆ ಅಂದ್ರೆ, ನೀನೊಂದು ಸ್ಮಾರ್ಟ್ ಆಗಿ ಒಂಥರ ಹುಡುಗನ್ ತರ ಆಗ್ಬಿಟ್ಟಿದ್ಯಾ. ಅದಿದ ತಕ್ಷಣ ಓಹೋ ಅಂತ ಇದ್ ಮಾಡ್ಬಿಡ್ತು. ನಾನ್ ಹೇಳಿದ್ದೇನೋ ನಿನ್ಗೆ ಅಷ್ಟು ಬೇಸಾಕಿ ಮಾಡಿ ಆ ಅಮ್ಮ ಹಂಗಾಗ್ಬಿಟ್ಟೈತೆ, ನೀನ್ ನೋಡ್ರಿ ಹಿಂಗಾಗ್ಬಿಟ್ಟಿದ್ಯಾ ಅಂತ. ನಮ್ಮ ಮಾಮನ ತೋರಿಸ್ತೀನಿ ರೀ ಗೈಸ್. ಬರ್ತಾರೆ ಇವಾಗ ಜಿಮ್ಮಿಂದ, ಫುಲ್ ಬಾಡಿ ಬಿಲ್ಡ್ ಆಗ್ಬಿಟ್ಟಿದ್ದಾರೆ. ಹೇಳಿ ಹೆಂಗಂತಾರೆ, ಹೆಂಗೆ ತೋರ್ಸಕ್ಕ ಪ್ಲೀಸ್, ತೋರ್ಸಕ್ಕ ಹೆಂಗಕ್ಕ ಮಾಡಿದೆ, ತೋರ್ಸಕ್ಕ ಮುಖಾರೆ ಹಂಗೆ ತೋರ್ಸ್ಬೇಕು. ಹಂಗೆ ಅವಾಗ್ಲೇ ಇಲ್ಲ ಅವಾಗೇ ತೋರ್ಸಕ್ ಇಲ್ಲ, ಸಖತ್ತಾಗಿ ತೋರ್ಸಿದೆ, ತೋರ್ಸಕ್ಕ. ನೋಡಿ ಗಾಯ್ಸ್, ಹಿಂಗ್ ಮಾಡಿ ಚೆನ್ನಾಗಿದೆ, ಸುಮ್ಮನೆ ಇವೆಲ್ಲ. ಎಲ್ಲೆಲ್ಲಿಂದ ನಿಂತ್ಕೊಂಡು ಎಲ್ಲೆಲ್ಲಿಗೆ ಎಸಿತಾ ಇದೆಯಾ, ಇಲ್ಲಿಂದ ನಿಂತ್ಕೊಂಡು ಅಲ್ಲಿಗೆ ಎಸಿತಾ ಇರೋದು ಈ ಅಮ್ಮ. ಎಲ್ಲಿ ಇರು ಒಂದ್ ನಿಮಿಷ. ಬಾಯ್ಲಿ ಎಸಿ, ಎಲ್ಲಿಂದ ಎಸಿತಿದ್ಯಾ ಗೈಸ್? ಏನಕ್ಕ ಗಮ್ ಅಂತ ಇದೆ. ಅಜ್ಜ ನನ್ ಬ್ಯಾಗ್ ಎತ್ತಿಟ್ಟ, ನನ್ ಬ್ಯಾಗ್ ವ್ಯಾನಿಟಿ ಬ್ಯಾಗು. ಅಯ್ಯಪ್ಪ ಬೇಡಪ್ಪ, ಚೆನ್ನಾಗೈತೆ. ಇನ್ನ ಚೆನ್ನಾಗಿ ಇದಾಗ್ಬೇಕೇನಕ್ಕ? ಇಲ್ಲ ಮುಚ್ಚಿಬಿಡ್ತೀನಿ, ಆಫ್ ಮಾಡ್ಬಿಡ್ತೀನಿ. ದಮ್ ಕಟ್ತೀಯಾ? ಸಾಕು, ಸಾಕು. ಇದು ಬಿಸಿಗೆ ಆಗ್ಬಿಡ್ತದೆ ಇವಾಗ, ಮುಚ್ಚಿಬಿಡೋಣ. ಪ್ರೋಟೀನ್ ಎಲ್ಲ ಹಾಕ್ಬಾರ್ದಂತೆ ನಾವು. ಮಾಡಿದ್ದು ಜಿಮ್ಮಲ್ಲಿ ಹೋಗಿ ಒಂದು ಅಂಡಿ ಪಡ ಅದೇ ಪ್ರೋಟೀನ್. ನಾನು ದನಕ್ಕೆ ಫೈಟ್ ಕೊಡೋಷ್ಟು ತಿಂತೀನಿ. ಯಜಮಾನ್ ನಿನ್ನ ನೈಟು ತಿಂದಿಲ್ಲ ಏನೋ ಸರಿಯಾಗಿ. ಇವ್ರು ಊಟ ಮಾಡ್ತಾರಂತ ನಮ್ಮ ಮನೆಯವರು. ದನ ನೀರಿಸ್ತು. ಅವರಿಬ್ರು ಆಲ್ರೆಡಿ ಶೆಡ್ ನಿದ್ದೆ ಹೊಡಿತಾರೆ. ಬಾಯ್ ಬಿಟ್ಕೊಂಡ್ ಮಲ್ಕೋತಿಯಲ್ಲ ಮಾಮ ನೀನು. ಆ ಕಡೆ ಈ ಕಡೆಯಿಂದ ಆದ್ರೆ ನೋಡ್ರೆ ನಿನ್ ಮಕ ನೋಡ್ಬೋದು, ಆ ಸೈಡಿಂದ ನಿಂತ್ಕೊಂಡು ಹೋಗ್ಬಿಟ್ರೆ ನಿಂದ 2 ಬಾವಿನೇ ಕಾಣತ್ ಮುಗ್ದು. ದೊಡ್ಡ ಶಿವ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತು ನಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ್ರೆ ನಮಗಿದು ಹೊಸ ವರ್ಷ. ಎಲ್ಲರೂ ಖುಷಿಯಾಗಿ ಮಾತಾಡಿ.
ಸಿಹಿ ಮಾತಾಡಿ ಸಿಹಿ. ನೀನ್ ಹೇಳು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುಳ್ಳೆ ಮಾತಾಡಿ 1000 ಸತಿ ಹೇಳಿದೀವಿ, ಒಳ್ಳೇದ್ ಮಾತಾಡಿ ಒಳ್ಳೆ ಮಾತಾಡಿತ ಸುಳ್ಳೆ ಮಾತಾಡೋದು. ಅದಕ್ಕೆ ಈ ವರ್ಷನೂ ಸುಳ್ಳೆ ಮಾತಾಡ್ಕೊಂಡು ಇಂತಂದ್ರೆ ಖುಷಿಯಾಗಿದೆ. ಅವನ ಫೋಕಸ್ ಮಾಡಿ ತಾನೆ, ಬೇರೆ ಎಣ್ಣೆ ಹಚ್ಕೊಂತಾನೆ. ಇಲ್ಲ ಗಾಯ್ಸ್, ಎಣ್ಣೆ ಸಿಗರೇಟ್ ಎಲ್ಲ ಏನು ಹೊಡಿತಾ ಇಲ್ಲ. 6 ಪ್ಯಾಕ್ ಮಾಡ್ತಾ ಇದೀಯಾ? ವರ್ಕೌಟ್ ಮಾಡ್ತಾ ಇದೀರಿ. ಹಾ, ಎಷ್ಟ್ ಬಾಡಿ ಬಂದೈತೆ ತೋರ್ಸಿ ಇವಾಗ ನಿನ್ಗೆ. ಅಲ್ಲಿ ಬೀಡಿ ಬಂದೈತಲ್ಲ. ಇಲ್ಲ ಅಂಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಗೆ ಯುಗಾದಿ ಹಬ್ಬ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ನಮ್ಗೆ ಏನಂದ್ರೆ ಕನ್ನಡದವ್ರಿಗೆ ಮೇನ್ ಆಗಿ ಬಂದ್ಬಿಟ್ಟು ಯುಗಾದಿ ಹಬ್ಬನೇ ನಮ್ಗೆ. ಯುಗಾದಿ ಹಬ್ಬ ಬಂದ್ರೆ ಆ ಒಂದು ವರ್ಷ ಸ್ಟಾರ್ಟ್ ಆದಂಗೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡಿ, ಎಲ್ರ ಜೀವನದಲ್ಲೂ ಒಳ್ಳೇದಾಗ್ಲಿ. ಸೊ ಆದಷ್ಟು ದೇವ್ರು ಏನದು ಕಹಿನ ಕಿತ್ಕೊಂಡು ಎಲ್ಲ ಸಿಹಿನ ಖುಷಿನ ಜಾಸ್ತಿ ಕೊಡ್ಲಿ. ಸೊ ಇವತ್ತು ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದೀವಿ. ನಾವು ಇವತ್ತು ನಮ್ ಬೆಂಗಳೂರಲ್ಲಿ ಮಾಡ್ತಿಲ್ಲ, ನಮ್ಮ ಊರಲ್ಲಿ ಮಾಡ್ತಾ ಇದೀವಿ ಹಬ್ಬನ. ನಂಗಾದ್ರೂ ಈ ಹಳ್ಳೆಣ್ಣೆ ಮುಟ್ಟಕ್ ಒಂಥರ ಇದೊಂಥರ ಸ್ಟಿಕ್ಕಿ ಇರುತ್ತಲ್ಲ, ಅದಕ್ಕೆ ಬೇಜಾರು ನಂಗೆ. ಅದಕ್ಕೆ ಹಚ್ಕೊಳಕ್ಕೂ ಇಷ್ಟ ಆಗಲ್ಲ. ಬಟ್ ಹಬ್ಬದ ದಿವಸ ಸ್ವಲ್ಪ ಹಚ್ಕೋಬೇಕು ಅಂತಾರ, ಆದ್ರೂ ನನ್ಗೆ ಹಚ್ಕೊಳಕ್ ಬೇಜಾರಿದೆ. ಏನು ಅಷ್ಟು ಇಷ್ಟಪಡಲ್ಲ ನಾನು ಹಳ್ಳೆಣ್ಣೆ. ಅದೇ ಹಬ್ಬದ ಹೇಳಿ ಹೆಂಗಾಗಿದೆ ಅವತ್ತೆ ಸೈಜ್ ಸಗದಾಗೈತೆ. ಯುಗಾದಿ ಹಬ್ಬಕ್ಕೆ